ನಿಮ್ಮ ಮನೆಯಲ್ಲಿ ಯಾರು ಮೆಂತ್ಯ ಸೊಪ್ಪು ತಿನ್ನಲ್ಲ ಅವ್ರಿಗೇನೆ ಈ ರೆಸಿಪಿನ ಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರ ಮನೆಯಲ್ಲಿ. ಸೊ ಇವತ್ತು ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನನ್ನ ಫೇವ್ರೇಟ್ ರೆಸಿಪಿ ಇದು. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ನೋಡಿ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪಿದೆ ಇದು. ಸೊ ನಾನಂತೂ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪು ಸಿಕ್ಕರೆ ಈ ರೆಸಿಪಿನ ಜಾಸ್ತಿ ಮಾಡೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ, ಮತ್ತು ತುಂಬಾ ಹೆಲ್ದಿ ಕೂಡ ಅಲ್ವಾ. ಇಲ್ಲಿ ನಾನು 1 ಚೂಡಾಗುವಷ್ಟು ಮೆಂತ್ಯ ಸೊಪ್ಪು ಮೊದಲೇ ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿನಿ. ಕಡ್ಡಿ ಇರಬಾರ್ದು, ಎಲೆ ಮಾತ್ರ ತಗೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಇದು. ಕಡ್ಡಿ ಇದ್ದರೆ ಅಲ್ಲಿ ಬಾಯಲ್ಲಿ ಸಿಗುತ್ತೆ ಅದು, ಹೀಗಾಗಿ ಎಲೆ ಮಾತ್ರ ಬಿಡ್ಸ್ಕೊಂಡು ಇಟ್ಕೊಳ್ಳಿ. ಮೊದಲಿಗೆ ತೊಳೆದು ಇಟ್ಕೊಂಡಿನಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ನೀವು ಕೂಡ ಮಿಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಓಕೆ ನೋಡಿ, ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇದು ಕರಗಿದ ಮೇಲೆ ಸ್ವಲ್ಪನೇ ಆಗುತ್ತೆ, ಹೀಗಾಗಿ ಜಾಸ್ತಿ ಕ್ವಾಂಟಿಟಿದಾಗೆ ತೊಗೋಬೋದು ನೀವು ಇಲ್ಲಿ ಮೆಂತ್ಯ ಸೊಪ್ಪು. ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಅದೇ ರೀತಿ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇದು ಕೂಡ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಇವೆರಡೂ ರೆಡಿ ಆದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಮೊದಲಿಗೆ ಇವಾಗ ಈರುಳ್ಳಿ ಸೇರಿಸ್ತಿದ್ದೀನಿ. ಸಣ್ಣ ಇದ್ದು ಅಂದರೆ ಒಂದು 3 ತೊಗೊಳ್ಳಿ, ದೊಡ್ಡ ಇದ್ದರೆ ಒಂದು 2 ತೊಗೊಳ್ಳಿ ನಡೆಯುತ್ತೆ. ಇವಾಗ ಈರುಳ್ಳಿ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿನಿ. ಸ್ವಲ್ಪ ಹಸಿ ಶುಂಠಿ ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು. ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು, ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ. ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಒಂದು 2, ಸಣ್ಣ ಇದ್ದರೆ ಇದು ಕೂಡ 3 ತೊಗೋಬೋದು. ಇವಾಗ ಜಲ್ದಿ ಟೊಮೆಟೊ ಸಾಫ್ಟ್ ಆಗಲ್ಲ ಅಂತ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಈ ಎಲ್ಲ ಸಾಮಗ್ರಿ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು. ಅಂದರೆ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಲಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಹಬೆಯಲ್ಲಿ ಒಂದು 2ರಿಂದ 3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ನೋಡಿ ಇವಾಗ ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಒಂದು 2-3 ನಿಮಿಷ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಈ ಹೆಲ್ದಿ ರೆಸಿಪಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಕಡಾಯಿ ಕೂಡ ನಾನು ತೊಳ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಪೇಸ್ಟ್ ಮಾಡ್ಕೊಂಡು ನೀವು ಸ್ವಲ್ಪ ತಣ್ಣಗಾಗಿತ್ತು. ಇವಾಗ ಮತ್ತೆ ಇದೇ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಮತ್ತು 1 ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಇವಾಗ ಸ್ವಲ್ಪ ಕೆಂಪಾಗಬೇಕು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ನಾನು. ಹಿಂಗೆ ಹಾಕ್ಕೊಂಡು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು. ನೋಡಿ ಉದ್ದಿನಬೇಳೆ ಕೆಂಪಾಗಿದೆ. ಇವಾಗ ಗ್ಯಾಸ ಸ್ಲೋ ಮಾಡ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾವು ರುಬ್ಬಿದಂತಹ ಟೊಮೆಟೊ ಈರುಳ್ಳಿ ಪೇಸ್ಟ್ ಕೂಡ ಇಲ್ಲೇ ಸೇರಿಸ್ತಿದ್ದೀನಿ. ಇಲ್ಲಿ ಜಾಸ್ತಿ ನೀರು ಹಾಕೋಬಾರ್ದು, ಜಸ್ಟ್ ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನ ಹಾಕ್ಕೊಳ್ಳಿ ಸಾಕಾಗುತ್ತೆ. ಇವಾಗ ಏನಿಲ್ಲ, ಇದನ್ನು ಹಸಿ ವಾಸನೆ ಹೋಗೋ ತನಕ ಈ ಮಸಾಲನ ಹುರ್ಕೊಂಡು ತೊಗೋಬೇಕಾಗುತ್ತೆ. 1 ಚಮಚ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಲಿ. ಮತ್ತು ಗರಂ ಮಸಾಲೆ ಕೂಡ ನೀವು ಇದರಲ್ಲಿ ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈ ಮಸಾಲ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು. ಹೀಗಾಗಿ ಮತ್ತೆ ಒಂದು 3-4 ನಿಮಿಷದಿಂದ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಎಣ್ಣೆ ಸಪ್ರೇಟ್ ಆಗಿದೆ. ಎಣ್ಣೆ ಸಪ್ರೇಟ್ ಆದಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಈ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ತೊಗೋಬೋದು, ಯಾಕೆಂದರೆ ಇದು ಕರಗಿ ಸ್ವಲ್ಪ ಕಮ್ಮಿನೇ ಆಗುತ್ತೆ ಕರಗಿದ ಮೇಲೆ. ಹೀಗಾಗಿ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೊಳ್ಳಿ ಈ ಮೆಂತ್ಯ ಸೊಪ್ಪು. ಇವಾಗ ನೋಡಿ ನೀಟಾಗಿ ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 3ರಿಂದ 4 ನಿಮಿಷ ಅಥವಾ ಸ್ವಲ್ಪ ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಹೋಗೋ ತನಕ ಮುಚ್ಚಿಟ್ರೆ ಸಾಕು. ನೋಡಿ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ. ಇದು ತಯಾರಾಗಿದೆ. ಇವಾಗ ನಮ್ಮ ಮಸಾಲ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 3 ನಿಮಿಷದನ್ನು ಹಬೆಯಲ್ಲಿ ಮುಚ್ಚಿಟ್ಟಿದ್ದ ನಮ್ಮ ಮೆಂತ್ಯ ಸೊಪ್ಪಿನ ಹೆಲ್ದಿ ರೆಸಿಪಿ ತಯಾರಾಗಿದೆ. ತುಂಬಾ ರುಚಿಯಾಗಿ ಬರುತ್ತೆ ಈ ಮೆಂತ್ಯ ಸೊಪ್ಪಿನ ಸಬ್ಜಿ. ನೀವು ಇದನ್ನು ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಬಿಸಿ ಅನ್ನಕ್ಕಂತೂ ಇನ್ನೂ ಸೂಪರ್ ಆಗಿರುತ್ತೆ. ಈ ಪಲ್ಯ ಮತ್ತು ಮೇಲೆ ಒಂದು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪನ ಹಾಕ್ಕೊಂಡು ತಿಂದು ನೋಡಿ. ಸಾಂಬಾರದ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.